ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 8ನೇ ತರಗತಿ ಹಿಂದಿ ಭಾಗ 1 ಪಾಠ 3 ಮೇರಾ ದೇಶ್ ಮೇರಿ ಮಾ. ಈ ವಿಡಿಯೋದಲ್ಲಿ ನಾವು ಮೇರಾ ದೇಶ್ ಮೇರಿ ಮಾ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. अभ्यास एक वाक्य में उत्तर लिखिए. ಪ್ರಶ್ನೆ ನಂಬರ್ 1, ಭಾರತ್ ಪರ್ ದುಶ್ಮನೋನೆ ಕಬ್ ಆಕ್ರಮಣ ಕಿಯಾ. ಭಾರತದ ಮೇಲೆ ದುಶ್ಮನರು ಯಾವಾಗ ಆಕ್ರಮಣ ಮಾಡಿದರು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಉತ್ತರ ನೋಡೋಣ. सन 1965 की एक शाम को भारत पर दुश्मनों ने आक्रमण किया. 1965ರ ಒಂದು ಸಂಜೆ ಭಾರತದ ಮೇಲೆ ದುಶ್ಮನರು ಆಕ್ರಮಣ ಮಾಡಿದರು. ಪ್ರಶ್ನೆ ನಂಬರ್ 2, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಹೋ ಆಯಾ. ಮೇಜರನಿಗೆ ತಕ್ಷಣವಾಗಿ ಯಾರ ನೆನಪು ಬಂದಿತು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಮೇಜರ್ ಕೋ ತುರಂತ್ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ. ಮೇಜರ್ಗೆ ತಕ್ಷಣವಾಗಿ ಮಾತೃಭೂಮಿಯ ನೆನಪು ಬಂದಿತು. प्रश्न नंबर 3, भारतीय सेना के लिए किस नहर का क्षेत्र चुनौती का दीवार बना खड़ा था. ಭಾರತದ ಸೈನಿಕರಿಗೆ ಯಾವ ನಗರವು ಚುನೌತಿಯ ಗೋಡೆಯಾಗಿ ಎದ್ದು ನಿಂತಿತ್ತು ಎಂದು ಕೇಳುತ್ತಿದ್ದಾರೆ. ಭಾರತೀಯ ಸೇನಾ ಕೆ ಲಿಯೆ ಇಚ್ಚೋಗಿಲ್ ನಹರ್ ಕಾ ಕ್ಷೇತ್ರ ಚುನೌತಿ ಕಾ ದೀವಾರ್ ಬನಾ ಖಡಾ ಥಾ. ಇಲ್ಲಿ ಭಾರತದ ಸೈನಿಕರಿಗೆ ಇಚ್ಚೋಗಿಲ್ ಎನ್ನುವ ನಗರವು ಚುನೌತಿಯ ಗೋಡೆಯಾಗಿ ಎದ್ದು ನಿಂತಿತ್ತು. ಪ್ರಶ್ನೆ ನಂಬರ್ 4, ಇಚ್ಚೋಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೆ ಕೌನ್ ತಯಾರ್ ಥೆ. ಇಚ್ಚೋಗಿಲ್ ನಗರವನ್ನು ಭೇದಿಸಲು ಅಥವಾ ಒಡೆಯಲು ಯಾರು ತಯಾರಿದ್ದರು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಇಚ್ಚೋಗಿಲ್ ನಗರ್ ಕೋ ತೋಡ್ನೆ ಕೆ ಲಿಯೆ ಉನ್ಸೆ ಆಯೆ ಹುಯೆ ಮೇಜರ್ ಆಶಾರಾಮ್ ತ್ಯಾಗಿ ತಯಾರ್ ಥೆ. ಇಲ್ಲಿ ಇಚ್ಚೋಗಿಲ್ ನಗರವನ್ನ ಒಡೆಯಲು ಮೇಜರ್ ತಯಾರಿದ್ದರು. ಅಂದರೆ ಇಲ್ಲಿ ಮೇಜರ್ ಎಂದರೆ ಆಶಾರಾಮ್ ತ್ಯಾಗಿ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಶ್ನೆ ನಂಬರ್ 5, ಮೇಜರ್ ನೆ ಕಿಸ್ಕಿ ಪರವಾ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ. ಇಲ್ಲಿ ಮೇಜರನು ಯಾವುದನ್ನು ಲೆಕ್ಕಿಸದೆ ಸೈನ್ಯವನ್ನ ಸಂಭಾಲಿಸಿದರು ಎಂದು ಕೇಳುತ್ತಿದ್ದಾರೆ. ಮೇಜರ್ ನೆ ಮೌತ್ ಕಿ ಪರವಾ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ. ಇಲ್ಲಿ ಮೇಜರ್ ಸಾವಿನ ಬಗ್ಗೆ ಲಕ್ಷ್ಯವನ್ನ ಕೊಡದೆ ಸೈನ್ಯವನ್ನ ಸಂಭಾಳಿಸಿದರು. ಪ್ರಶ್ನೆ ನಂಬರ್ 6, ಮೇಜರ್ ನೆ ಅಧಿಕಾರಿಯೋನ್ಸೆ ಕ್ಯಾ ಕಹಾ. ಮೇಜರ್ ಅಧಿಕಾರಿಗಳಿಗೆ ಏನೆಂದು ಹೇಳಿದರು. ಹಾ ಹೇ ಮೇರಿ ಮಾ ತಕ್ ಸಂದೇಶ್ ಪಹುಂಚಾ ದೇನಾ. ತುಮ್ಹಾರೆ ಬೇಟೆ ನೆ ಏಕ್ ಗೋಲಿಯಾ सीने पर ही खाई है पीठ पर नहीं. ಮೇಜರ್ ನೆ ಇಸ್ ತರಹ ಅಧಿಕಾರಿಯೋನ್ಸೆ ಕಹಾ. ಇಲ್ಲಿ ಮೇಜರನು ಮೇರಿ ಮಾತಕ್ ಸಂದೇಶ ಪಹುಂಚಾ ದೇನಾ ಅಂದರೆ ನನ್ನ ತಾಯಿಯ ತನಕ ಈ ಸಂದೇಶವನ್ನ ಕಳಿಸಿಕೊಡಿ. ತುಮ್ಹಾರೆ ಬೇಟೆನೆ ಏಕ್ ಗೋಲಿಯಾ ಸೀನೆ ಪರ್ ಹಿ ಕಾಯಿ ಹೈ ಅಂದರೆ ಇಲ್ಲಿ ನಿನ್ನ ಮಗನು ಬಂದೂಕಿನ ಗುಂಡನ್ನು ಎದೆಗೆ ಹೊಡೆಸಿಕೊಂಡಿದ್ದಾನೆ. ಪೀಠ್ ಪರ್ ನಹಿ ಬೆನ್ನಿಗಲ್ಲ. ಈ ರೀತಿಯಾಗಿ ಮೇಜರ್ನೆ ಇಸ್ ತರಹ ಅಧಿಕಾರಿಯೋನ್ಸೆ ಕಹಾ. ಮೇಜರನು ಈ ರೀತಿಯಾಗಿ ಅಧಿಕಾರಿಗಳಿಗೆ ಹೇಳಿದನು. ಪ್ರಶ್ನೆ ನಂಬರ್ 7, ಮೇಜರ್ ಆಶಾರಾಮ್ ತ್ಯಾಗಿ ನೆ ಮಾತೃಭೂಮಿ ಕಿ ರಕ್ಷಾ ಮೇ ಕಿಸ್ಕಿ ಬಾಜಿ ಲಗಾ ದಿ. ಮೇಜರ್ ಆಶಾರಾಮ್ ತ್ಯಾಗಿಯವರು ಮಾತೃಭೂಮಿಯನ್ನ ರಕ್ಷಿಸುವುದಕ್ಕಾಗಿ ಯಾವುದನ್ನ ಪಣಕ್ಕಿಟ್ಟರು ಎಂದು ಕೇಳುತ್ತಿದ್ದಾರೆ. ಮೇಜರ್ ಆಶಾರಾಮ್ ತ್ಯಾಗಿ ನೆ ಮಾತೃಭೂಮಿ ಕಿ ರಕ್ಷಾ ಮೇ ಅಪ್ನೆ ಪ್ರಾಣೋ ಕಿ ಬಾಜಿ ಲಗಾ ದಿ. ಮೇಜರ್ ಆಶಾರಾಮ್ ತ್ಯಾಗಿಯವರು ಮಾತೃಭೂಮಿಯ ರಕ್ಷಣೆ ಮಾಡುವಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟರು. ಪ್ರಶ್ನೆ ನಂಬರ್ 8, ಮೇಜರ್ ಆಶಾರಾಮ್ ತ್ಯಾಗಿ ನೆ ಕಿಸೆ ದಿಯೇ ಹುಯೆ ವಚನೋಂ ಕಾ ಪಾಲನ್ ಕಿಯಾ. ಮೇಜರ್ ಆಶಾರಾಮ್ ತ್ಯಾಗಿ ಅವರು ಯಾರಿಗೆ ಕೊಟ್ಟಂತಹ ಮಾತನ್ನ ಪಾಲಿಸಿದರು. ಮೇಜರ್ ಆಶಾರಾಮ್ ತ್ಯಾಗಿ ನೆ ಅಪನಿ ಮಾತಾ ಕೋ ದಿಯೇ ಹುಯೆ ವಚನ ಕಾ ಪಾಲನ್ ಕಿಯಾ. ಮೇಜರ್ ಆಶಾರಾಮ್ ತ್ಯಾಗಿ ಅವರು ಅವರ ತಾಯಿಗೆ ಕೊಟ್ಟಿರುವಂತಹ ಮಾತನ್ನು ಪಾಲಿಸಿದರು. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. ಮೊದಲನೇ ಪ್ರಶ್ನೆ, ಸೈನಿಕೋ ಕೋ ತುರಂತ್ ವಾಪಸ್ ಆನೆ ಕಾ ಆದೇಶ ಅಚಾನಕ್ ಕ್ಯೂ ದಿಯಾ ಗಯಾ. ಸೈನಿಕರಿಗೆ ಬೇಗನೆ ವಾಪಸ್ ಬರುವುದಕ್ಕಾಗಿ ಏಕೆ ಆದೇಶವನ್ನ ನೀಡಲಾಯಿತು. ಉತ್ತರ, दुश्मनों ने भारत पर अचानक आक्रमण कर दिया इसलिए सैनिकों को तुरंत वापस आने के आदेश अचानक दिया गया. ದುಶ್ಮನರು ಭಾರತದ ಮೇಲೆ ಅಚಾನಕ್ಕಾಗಿ ಆಕ್ರಮಣವನ್ನ ಮಾಡಿದರು. ಆದ್ದರಿಂದ ಸೈನಿಕರಿಗೆ ವಾಪಸ್ ಬರುವಂತೆ ಬೇಗನೆ ಆದೇಶವನ್ನ ನೀಡಲಾಯಿತು. प्रश्न नंबर 2, युद्ध भूमि जाने से पहले मेजर ने जब माँ को प्रणाम किया तब दोनों की स्थिति कैसी थी. ಯುದ್ಧ ಭೂಮಿಗೆ ಹೊರಡುತ್ತಿರುವ ಮೇಜರನು ತಾಯಿಗೆ ನಮಸ್ಕರಿಸುವಾಗ ಇಬ್ಬರ ಸ್ಥಿತಿಯು ಹೇಗಿತ್ತು ಎಂದು ಇಲ್ಲಿ ಕೇಳುತ್ತಿದ್ದಾರೆ. माँ का महत्व जागूटा, आंखों में आंसू भर गए और उन्होंने बेटे को सीने से लगा लिया. ಇಲ್ಲಿ माँ का ममत्व जागूटा ತಾಯಿಯ ಮಮತೆಯು ಎದ್ದಿತು ಮತ್ತು ಆಂಖೋಮೆ ಆಸು ಭರ್ಗಯೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಆರ್
ಮತ್ತು ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ, ಅವರು ತನ್ನ ಮಗನನ್ನು ಎದೆಗೆ ಬಿಗಿದಪ್ಪಿಕೊಂಡರು. प्रश्न नंबर 3, युद्ध भूमि को जाते हुए पुत्र के सिर पर हाथ रखकर मां ने क्या ಆಶೀರ್ವಾದ ದಿಯಾ, ಯುದ್ಧ ಭೂಮಿಗೆ ಹೊರಡುತ್ತಿರುವ ಮಗನಿಗೆ ತಲೆಯ ಮೇಲೆ ಕೈಯನ್ನಿಟ್ಟು ತಾಯಿಯು ಏನೆಂದು ಆಶೀರ್ವಾದ ಮಾಡಿದರು ಎಂದು ಕೇಳುತ್ತಿದ್ದಾರೆ. ಉತ್ತರ, युद्ध भूमि को जाते हुए पुत्र के सिर पर हाथ रख आशीर्वाद देते हुए मां ने अपने बेटे से कहा, बेटे इस समय राष्ट्र की प्रत्येक भारतीय का सबसे बड़ा कर्तव्य है, जाओ और दृढ़ता से अपने कर्तव्य का पालन करो, याद रहे भारतीय परंपरा सीने पर गोली खाने की है, पीठ पर नहीं. ಇಲ್ಲಿ युद्ध भूमि को जाते हुए पुत्र को सिर पर हाथ रखकर आशीर्वाद देते हुए मां ने अपने बेटे से कहा, ಅಂದರೆ ಯುದ್ಧಕ್ಕೆ ಹೊರಡುತ್ತಿರುವ ಮಗನಿಗೆ ತಲೆಯ ಮೇಲೆ ಕೈಯಿಟ್ಟು ತಾಯಿಯು ಈ ರೀತಿಯಾಗಿ ಆಶೀರ್ವದಿಸಿ ಈ ಮಾತನ್ನು ಹೇಳುತ್ತಾರೆ. ಬೇಟೆ ಇಸ್ ಸಮಯ, ಮಗನೇ ಈ ಸಮಯ ರಾಷ್ಟ್ರ ರಕ್ಷಾ ಕಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡ ಕರ್ತವ್ಯ ಹೈ, ರಾಷ್ಟ್ರವನ್ನ ರಕ್ಷಿಸುವಂಥದ್ದು ಭಾರತೀಯರಾದ ನಮ್ಮೆಲ್ಲರ ಮೊದಲ ಕರ್ತವ್ಯವಾಗಿದೆ. ಜಾವೋ ಔರ್ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ, ಹೋಗು ಮತ್ತು ದೃಢತೆಯಿಂದ ನಿನ್ನ ಕರ್ತವ್ಯವನ್ನ ಪಾಲಿಸು. ಯಾದ್ ರಹೆ, ನೆನಪಿಟ್ಟುಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಭಾರತೀಯರ ಪರಂಪರೆಯು ಎದೆಗೆ ಗುಂಡನ್ನು ಹೊಡೆಸಿಕೊಳ್ಳುವುದಾಗಿದೆ, ಪೀಠ್ ಪರ್ ನಹಿ, ಬೆನ್ನಿಗಲ್ಲ ಎಂದು ಹೇಳುತ್ತಿದ್ದಾಳೆ. ಪ್ರಶ್ನೆ ನಂಬರ್ 4, ಅಮೃತ್ಸರ್ ಕೆ ಅಸ್ಪತಾಲ್ ಮೇ ಮೇಜರ್ ನೆ ಅಂತಿಮ ಶಬ್ದ ಕ್ಯಾ ಥೆ, ಅಮೃತ್ಸರದ ಆಸ್ಪತ್ರೆಯಲ್ಲಿ ಮೇಜರ್ನ ಅಂತಿಮ ಶಬ್ದಗಳು ಏನಾಗಿದ್ದವು ಎಂದು ಕೇಳುತ್ತಿದ್ದಾರೆ. ಮೇಜರ್ ನೆ ಕಹಾ, हाँ है, मेरी माँ को संदेशा पहुंचा देना, तुम्हारे बेटे ने ಗೋಲಿಯಾ ಸೀನೆ ಪರ್ ಹಿ ಖಾಯಿ ಹೈ, ಪೀಠ್ ಪರ್ ನಹಿ. ಮೇಜರನು ಈ ರೀತಿಯಾಗಿ ಹೇಳುತ್ತಾನೆ, ಮೇರಿ ಮಾಕೋ ಸಂದೇಶ ಪಹುಂಚಾ ದೇನಾ, ನನ್ನ ತಾಯಿಗೆ ಸಂದೇಶವನ್ನ ಕಳುಹಿಸಿಕೊಡಿ. ತುಮ್ಹಾರೆ ಬೇಟೆನೆ ಗೋಲಿಯಾ ಸೀನೆ ಪರ್ ಹಿ ಖಾಯಿ ಹೈ, ನಿನ್ನ ಮಗನು ಗುಂಡುಗಳನ್ನ ಎದೆಗೆ ಹೊಡೆಸಿಕೊಂಡಿದ್ದಾನೆ, ಪೀಠ್ ಪರ್ ನಹಿ, ಬೆನ್ನಿಗಲ್ಲ. ಈ ರೀತಿಯಾಗಿ ಅವನು ಅಂತಿಮ ಶಬ್ದಗಳನ್ನ ಹೇಳುತ್ತಾನೆ. प्रश्न नंबर 5, मेजर आशाराम त्यागी की युद्ध कुशलता के बारे में आप क्या जानते हैं, अपने शब्दों में लिखिए. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಯುದ್ಧದ ಕುಶಲತೆಯ ಬಗ್ಗೆ ನೀವು ಏನನ್ನು ತಿಳಿದುಕೊಂಡಿರಿ, ಅವುಗಳನ್ನು ಶಬ್ದಗಳಲ್ಲಿ ಬರೆಯಿರಿ ಎಂದು ಹೇಳುತ್ತಿದ್ದಾರೆ. ಈಗ ನಾವು ಉತ್ತರ ಬರೆಯೋಣ. मेजर पर देशभक्ति का जोश पूरी तरह छाया हुआ था, मौके का इंतजार किए जाए इतना भी समय नहीं था, इसलिए वे धड़ाधड़ गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गई. ಈಗ ಅರ್ಥವನ್ನ ನೋಡೋಣ. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ತಾ, ಮೇಜರನಿಗೆ ದೇಶಭಕ್ತಿಯ ಉತ್ಸಾಹವು ಪೂರ್ಣವಾಗಿ ವ್ಯಾಪಿಸಿಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯೆ ಇತ್ನಾ ಭಿ ಸಮಯ ನಹಿ ತಾ, ಇಲ್ಲಿ ಅವಕಾಶಕ್ಕಾಗಿ ಕಾಯುವಂತಹ ಸಮಯ ಕೂಡ ಇರಲಿಲ್ಲ. इसलिए वे धड़ाधड़ गोलीबार करते हुए दुश्मनों के टैंकों को ध्वस्त करते आगे बढ़ रहे थे, ಆದ್ದರಿಂದ ಅವರು ಬೇಗ ಬೇಗನೆ ಗುಂಡುಗಳನ್ನು ಹಾರಿಸುತ್ತಾ ದುಶ್ಮನರ ಟ್ಯಾಂಕ್ಗಳನ್ನು ಧ್ವಸ್ತ ಮಾಡುತ್ತಾ ಮುಂದೆ ಸಾಗುತ್ತಿದ್ದರು. ತವಿ ದುಶ್ಮನ್ ಕಿ ಕೈ ಗೋಲಿಯಾ ಏಕ್ ಸಾಥ್ ಸನ್ಸನಾತಿ ಹುಯಿ ಆಯಿ, ಆಗಲೇ ದುಶ್ಮನರ ಕೆಲವೊಂದಿಷ್ಟು ಬಂದೂಕಿನ ಗುಂಡುಗಳು ಬಂದವು. ಆರ್ ಮೇಜರ್ ಕೆ ಹಾತ್ ವ ಪೇಟ್ ಮೇ ಘುಸ್ ಗಯಿ, ಮತ್ತು ಮೇಜರನ ಕೈ ಮತ್ತು ಹೊಟ್ಟೆಯಲ್ಲಿ ನುಗ್ಗಿದವು ಎಂದು ಇಲ್ಲಿ ಹೇಳಲಾಗುತ್ತಿದೆ. ಪ್ರಶ್ನೆ ನಂಬರ್ 3, ಉದಾಹರಣೆ ಕೆ ಅನುಸಾರ ವಿರುದ್ಧಾರ್ಥಕ ಶಬ್ದ ಲಿಖಿಯೇ, ಇಲ್ಲಿ ಉದಾಹರಣೆಯ ಅನುಸಾರವಾಗಿ ವಿರುದ್ಧಾರ್ಥಕ ಶಬ್ದವನ್ನ ಬರೆಯಿರಿ ಎಂದು ಹೇಳಲಾಗುತ್ತದೆ. ಉದಾಹರಣೆ ಅಚ್ಚಾ ಬುರಾ, ಅಂದರೆ ಒಳ್ಳೆಯದು ಕೆಟ್ಟದ್ದು ಎಂದು ಇಲ್ಲಿ ಒಂದು ವಿರುದ್ಧ ಪದಗಳನ್ನ ಕೊಡಲಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಬಡ, ಬಡ ಎಂದರೆ ದೊಡ್ಡದು ಎಂದು ಅರ್ಥ, ವಿರುದ್ಧ ಪದ ಛೋಟ ಚಿಕ್ಕದು. ಪ್ರಶ್ನೆ ನಂಬರ್ 2, ಆಗೆ, ಆಗೆ ಎಂದರೆ ಮುಂದೆ, ವಿರುದ್ಧ ಪದ ಪೀಛೆ ಹಿಂದೆ. ಪ್ರಶ್ನೆ ನಂಬರ್ 3, ದೋಸ್ತ್, ದೋಸ್ತ್ ಎಂದರೆ ಗೆಳೆಯ, ವಿರುದ್ಧ ಪದ ದುಶ್ಮನ್, ದುಶ್ಮನ್ ಎಂದರೆ ವೈರಿ ಎಂದು ಅರ್ಥ. ಪ್ರಶ್ನೆ ನಂಬರ್ 4, ಭೇದ್ಯ, ಅಭೇದ್ಯ ಎಂದು ಕೊಡಲಾಗಿದೆ. ಭೇದ್ಯ ಎಂದರೆ ಭೇದಿಸುವಂಥದ್ದು, ಅಭೇದ್ಯ ಎಂದರೆ ಭೇದಿಸಲಾಗದಂಥದ್ದು ಎಂದು ಅರ್ಥ. ಈಗ ಮುಂದಿನ ಪ್ರಶ್ನೆ ನೋಡೋಣ. प्रश्न नंबर 4, उदाहरण के अनुसार स्त्रीलिंग एक वचन से बहुवचन रूप लिखिए, ಇಲ್ಲಿ ನಾವು ಈಗ ಬಹುವಚನ ರೂಪಗಳನ್ನು ಬರೆಯಬೇಕು. ಉದಾಹರಣೆ ತಯಾರಿ, ತಯಾರಿಯ ಎಂದು ಕೊಟ್ಟಿದ್ದಾರೆ. ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, छुट्टी, छुट्टिया, गोली, गोलियां, रोटी, रोटियां,
ಲಾಟಿ ಲಾಟಿಯ, ಖಿಡ್ಕಿ ಖಿಡ್ಕಿಯ, ಜಿಮ್ಮೆದಾರಿ ಜಿಮ್ಮೆದಾರಿಯ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಚುಟ್ಟಿ ಎಂದರೆ ರಜೆ, ಚುಟ್ಟಿಯ ರಜೆಗಳು. ಗೋಲಿ ಗೋಲಿಯ, ಇಲ್ಲಿ ಬಂದೂಕಿನ ಗುಂಡು ಗುಂಡುಗಳು ಎಂದು ಅರ್ಥ. ರೋಟಿ ರೋಟಿಯ, ರೊಟ್ಟಿ ಮತ್ತು ರೊಟ್ಟಿಗಳು. ಲಾಟಿ ಲಾಟಿಯ, ಇಲ್ಲಿ ಲಾಟಿ ಮತ್ತು ಲಾಟಿಗಳು. ಖಿಡ್ಕಿ ಖಿಡ್ಕಿಯ, ಕಿಟಕಿ ಮತ್ತು ಕಿಟಕಿಗಳು. ಜಿಮ್ಮೆದಾರಿ ಜಿಮ್ಮೆದಾರಿಯ, ಇಲ್ಲಿ ಜವಾಬ್ದಾರಿ ಜವಾಬ್ದಾರಿಗಳು ಎಂದು ಅರ್ಥವಾಗುತ್ತದೆ. ಪ್ರಶ್ನೆ ನಂಬರ್ 5, ನಮೂನೆ ಕೆ ಅನುಸಾರ ಶಬ್ದ ಬನಾಯಿಯೇ. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯ ರೂಪದಲ್ಲಿ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕು. ಉದಾಹರಣೆ, ಮಾಲಿಕ್ ಮಾಲ್ಕಿನ್ ಎಂದು ಕೊಟ್ಟಿದ್ದಾರೆ. ಮಾಲೀಕ ಮತ್ತು ಮಾಲ್ಕಿನ್ ಅಂದರೆ ಸಾಹುಕಾರ ಮತ್ತು ಸಾಹುಕಾರತೆ ಎಂದು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಧೋಬಿ ಧೋಬಿನ್. ಇಲ್ಲಿ ಧೋಬಿ ಎಂದರೆ ಬಟ್ಟೆ ಒಗೆಯುವವನು, ಧೋಬಿನ್ ಎಂದರೆ ಬಟ್ಟೆ ಒಗೆಯುವವಳು ಎಂದು ಅರ್ಥವಾಗುತ್ತದೆ. ಪ್ರಶ್ನೆ ನಂಬರ್ 2, ಬಾಗ್. ಬಾಗ್ ಎಂದರೆ ಹುಲಿ, ಬಾಘಿನ್ ಎಂದರೆ ಹೆಣ್ಣು ಹುಲಿ ಎಂದು ಅರ್ಥ. ಮೂರನೇ ಪ್ರಶ್ನೆ, ಮಾಲಿ. ಮಾಲಿ ಎಂದರೆ ಕೆಲಸದವನು, ಮಾಲಿನ್ ಕೆಲಸದವಳು ಎಂದು ಅರ್ಥ. ಆದ್ದರಿಂದ ಮಾಲಿ ಮಾಲಿನ್. ಪ್ರಶ್ನೆ ನಂಬರ್ 4, ಸಾಥಿ. ಸಾಥಿ ಎಂದರೆ ಜೊತೆಗಾರ, ಸಾಥಿನ್ ಎಂದು ನಾವು ಬರೆಯಬೇಕು. ಸಾಥಿನ್ ಎಂದರೆ ಜೊತೆಗಾರ್ತಿ. ತೇಲಿ ತೇಲಿನ್. ತೇಲಿ ಎಂದರೆ ಎಣ್ಣೆ ಮಾರುವವನು, ತೇಲಿನ್ ಎಂದರೆ ಎಣ್ಣೆ ಮಾರುವವಳು ಎಂದು ಅರ್ಥವಾಗುತ್ತದೆ. ಆದ್ದರಿಂದ ತೇಲಿ ತೇಲಿನ್ ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 6, ನಮೂನೆ ಕೆ ಅನುಸಾರ ಅನ್ಯವಚನ ಶಬ್ದ ಬನಾಯಿಯೇ. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯ ಅನುಸಾರವಾಗಿ ಅನ್ಯವಚನ ಶಬ್ದವನ್ನ ಬರೆಯಿರಿ ಎಂದು ಹೇಳುತ್ತಿದ್ದಾರೆ. ಪ್ರಶ್ನೆಗಳನ್ನು ನೋಡೋಣ. ಮಾಲಾ. ಮಾಲಾ ಎಂದರೆ ಮಾಲೆ, ಇದರ ಅನ್ಯವಚನ ಶಬ್ದ ಅಂದರೆ ಬಹುವಚನ ರೂಪದಲ್ಲಿ ಈಗ ನಾವು ಬರೆಯಬೇಕು. ಮಾಲಾಯೇ ಅಂದರೆ ಮಾಲೆಗಳು ಎಂದು ಅರ್ಥ. ಶಾಖಾ ಶಾಖಾಯೇ ಶಾಖೆ ಮತ್ತು ಶಾಖೆಗಳು. ಪತ್ರಿಕಾ ಪತ್ರಿಕಾಯೇ ಪತ್ರಿಕೆ ಮತ್ತು ಪತ್ರಿಕೆಗಳು. ರೇಖಾ ರೇಖಾಯೇ ರೇಖೆ ಮತ್ತು ರೇಖೆಗಳು ಎಂದು ಅರ್ಥ. ಇಲ್ಲಿ ನಾವು ಅನ್ಯವಚನ ಶಬ್ದವನ್ನ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 7, ಇನ್ ಶಬ್ದೋಂ ಕಾ ವಾಕ್ಯೋं में ಪ್ರಯೋಗ್ ಕೀಜಿಯೇ. ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ವಾಕ್ಯಗಳಲ್ಲಿ ಬಳಸಲು ಹೇಳುತ್ತಿದ್ದಾರೆ. ಉದಾಹರಣೆಯಾಗಿ ದೀವಾರ್ ಎಂದು ಕೊಡಲಾಗಿದೆ. ದೀವಾರ್. ಇಸ್ ದೀವಾರ್ ಕಾ ರಂಗ್ ಸಫೇದ್ ಹೈ. ಈ ಗೋಡೆಯ ಬಣ್ಣ ಬಿಳಿಯಾಗಿದೆ. ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ. ಚುಟ್ಟಿ ಎಂದು ಕೊಡಲಾಗಿದೆ. ಚುಟ್ಟಿ ಎಂದರೆ ರಜೆ ಎಂದು ಅರ್ಥ. ಮುಜೆ 2 ದಿನ ಕಿ ಚುಟ್ಟಿ ಚಾಹಿಯೇ. ನನಗೆ 2 ದಿನದ ರಜೆ ಬೇಕು. ಪ್ರಶ್ನೆ ನಂಬರ್ 2, ವಾತಾವರಣ. ಈ ಶಬ್ದವನ್ನು ನಾವು ವಾಕ್ಯದಲ್ಲಿ ಬಳಸಿದಾಗ ಕರ್ನಾಟಕ ಮೇ ಯಾದಗಿರಿ ಜಿಲ್ಲಾ ಕಾ ವಾತಾವರಣ ಬಹುತ್ ಶುದ್ಧ ಹೈ. ಕರ್ನಾಟಕದಲ್ಲಿ ಯಾದಗಿರಿ ಎಂಬುವ ಜಿಲ್ಲೆಯ ವಾತಾವರಣವು ಬಹಳ ಶುದ್ಧವಾಗಿದೆ ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, ಪ್ರಣಾಮ್. ಪ್ರಣಾಮ್ ಎಂದರೆ ನಮಸ್ಕರಿಸುವುದು ಎಂದು ಅರ್ಥ. ಹರ್ ದಿನ್ ಮಾತಾ ಪಿತಾ ಕೋ ಪ್ರಣಾಮ್ ಕರ್ನಾ ಚಾಹಿಯೇ. ಪ್ರತಿದಿನವೂ ಮಾತಾ ಪಿತಾ ಅಂದರೆ ತಂದೆ ತಾಯಿಯರಿಗೆ ನಾವು ನಮಸ್ಕರಿಸಬೇಕು. ಪ್ರಶ್ನೆ ನಂಬರ್ 4, ಆಸಾನ್ ಎಂದು ಕೊಡಲಾಗಿದೆ. ಆಸಾನ್ ಎಂದರೆ ಸುಲಭ ಎಂದು ಅರ್ಥ. 10वीं ಕಕ್ಷಾ ಮೇ ಅಂತಿಮ ಪರೀಕ್ಷಾ ಬಹುತ್ ಆಸಾನ್ ಥಾ. 10ನೇ ತರಗತಿಯಲ್ಲಿ ಕೊನೆಯ ಪರೀಕ್ಷೆಯು ಬಹಳ ಸುಲಭವಾಗಿತ್ತು ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 5, ಗೋಲಿ. ಗೋಲಿ ಎಂದರೆ ಇಲ್ಲಿ ಬಂದೂಕಿನ ಗುಂಡುಗಳು. ಭಾರತ್ ಕೆ ಸಿಪಾಹಿ ಸೀಮಾ ಪರ್ ಅಪ್ನೆ ಸೀನೆ ಮೇ ಗೋಲಿ ಖಾತೆ ಹೈ. ಇಲ್ಲಿ ನಾವು ಭಾರತದ ಸಿಪಾಯಿ ಅಂದರೆ ಭಾರತದ ಸೈನಿಕರು ಸೀಮಾ ಪರ್ ಅಂದರೆ ಗಡಿಯಲ್ಲಿ ಸೀನೆ ಮೇ ಗೋಲಿ ಖಾತೆ ಹೈ ಅಂದರೆ ಎದೆಗೆ ಗುಂಡನ್ನ ಹೊಡೆಸಿಕೊಳ್ಳುತ್ತಾರೆ ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 6, ಅಸ್ಪತಾಲ್. ಅಸ್ಪತಾಲ್ ಎಂದರೆ ಆಸ್ಪತ್ರೆ ಎಂದು ಅರ್ಥ. ದುರ್ಘಟನಾ ಮೇ ಘಾಯಲ್ ಹುಯೆ ಲೋಗೋಂ ಕೋ ಅಸ್ಪತಾಲ್ ಲೇ ಜಾಯಾ ಗಯಾ ಅಂದರೆ ದುರ್ಘಟನೆಯಲ್ಲಿ ಗಾಯಗೊಂಡ ಜನರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಪ್ರಶ್ನೆ ನಂಬರ್ 8, ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲಿಷಿನಲ್ಲಿ ಅನುವಾದ ಮಾಡಲು ಹೇಳುತ್ತಿದ್ದಾರೆ. ಪ್ರಶ್ನೆ ನಂಬರ್ 1, ರಾಷ್ಟ್ರ ರಕ್ಷಾ ಕರ್ನಾ ಹಮಾರಾ ಸಬ್ಸೆ ಬಡಾ ಕರ್ತವ್ಯ ಹೈ. ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ದೊಡ್ಡ ಕರ್ತವ್ಯವಾಗಿದೆ. ಪ್ರಶ್ನೆ ನಂಬರ್ 2, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ್ ಪರ್ ನಹಿ. ಗುಂಡನ್ನು ಎದೆಯ ಮೇಲೆ ತೆಗೆದುಕೊಳ್ಳುವುದು ಭಾರತೀಯರ ಪರಂಪರೆಯಲ್ಲದೆ ಬೆನ್ನಿನ ಮೇಲಲ್ಲ. ಪ್ರಶ್ನೆ ನಂಬರ್ 3, ಯುದ್ಧ ಭೀಷಣ ರೂಪ ಸೆ ಫೈಲಾ ಜಾ ರಹಾ ಥಾ. ಯುದ್ಧ ಭೀಷಣ ರೂಪದಿಂದ ಹರಡುತ್ತಾ ಹೊರಟಿತ್ತು. ಪ್ರಶ್ನೆ ನಂಬರ್ 5, ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ಥಾ. ಮೇಜರ್ನಲ್ಲಿ ದೇಶಭಕ್ತಿಯ ಹುಮ್ಮಸ್ಸು ಪೂರ್ಣವಾಗಿ ಆವರಿಸಿತ್ತು. ಗೋಲಿಯ ಆಕರ್ ಉನ್ಕಿ ಸೀನೆ ಮೇ ಘುಸ್ತಿ ಥಿ. ಗುಂಡುಗಳು ಬಂದು ಅವರ ಎದೆಯಲ್ಲಿ ನುಗ್ಗುತ್ತಿದ್ದವು. ಇಲ್ಲಿ ವ್ಯಾಕರಣಾಂಶಗಳ ನಂತರ ಪೂರಕ ವಾಚನ ಎಂದು ಒಂದು ಕಥೆಯನ್ನ ಕೊಡಲಾಗಿದೆ. ಇಲ್ಲಿ ಇದರ ನಂತರ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ನಾವು ಆ 4 ಪ್ರಶ್ನೆಗಳಿಗೆ ಉತ್ತರಿಸೋಣ.
ಪ್ರಶ್ನೆ ನಂಬರ್ 1, ಇಸ್ ಗದ್ಯಾಂಶ ಕೆ ಲಿಯೆ ಉಚಿತ ಶೀರ್ಷಕ್ ದೀಜಿಯೆ. ಈ ಗದ್ಯಾಂಶಕ್ಕೆ ಒಂದು ಉಚಿತವಾದಂತಹ ಶೀರ್ಷಿಕೆಯನ್ನ ಕೊಡಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನಾವು ಈ ಗದ್ಯಾಂಶಕ್ಕೆ ಒಂದು ಹೆಡ್ಲೈನ್ ಅನ್ನ ನೀಡಬೇಕು. ಉತ್ತರ, ಪೇಡ್ ಪೌಧೆ ಹಮಾರಿ ಜೀವನ್ ಸಾಥಿ, ಪೇಡ್ ಪೌಧ ಮನುಷ್ಯ ಏಕ್ ಹೈ. ಇಲ್ಲಿ ನಾವು ಎರಡು ಶೀರ್ಷಿಕೆಗಳನ್ನು ಕೊಟ್ಟಿದ್ದೇವೆ. ಪೇಡ್ ಪೌಧೆ ಹಮಾರಿ ಜೀವನ್ ಸಾಥಿ, ಮರಗಿಡಗಳು ನಮ್ಮ ಜೀವನ ಸಾಥಿಗಳಾಗಿದ್ದಾವೆ ಈ ಶೀರ್ಷಿಕೆ, ಮತ್ತು ಪೇಡ್ ಪೌಧ ಮನುಷ್ಯ ಏಕ್ ಹೈ, ಮರಗಿಡಗಳು ಮತ್ತು ಮನುಷ್ಯರು ಒಂದೇ ಆಗಿದ್ದಾರೆ ಎಂದು ನಾವು ಇಲ್ಲಿ ಇನ್ನೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ನೀವು ಎರಡರಲ್ಲಿ ಯಾವುದೇ ಶೀರ್ಷಿಕೆಯನ್ನು ಕೂಡ ಬರೆಯಬಹುದು. ಪ್ರಶ್ನೆ ನಂಬರ್ 2, ಕಿಸ್ ವೈಜ್ಞಾನಿಕ್ ನೆ ಬತಾಯಾ ಕಿ ಪೇಡ್ ಪೌಧೋ ಮೇ ಜೀವನ್ ಹೈ. ಯಾವ ವಿಜ್ಞಾನಿಯು ಗಿಡಮರಗಳಿಗೆ ಜೀವವಿದೆ ಎಂದು ಹೇಳಿದ್ದಾರೆ ಎಂದು ಇಲ್ಲಿ ಕೇಳಲಾಗುತ್ತಿದೆ. ಉತ್ತರ, ಜಗದೀಶ್ ಚಂದ್ರ ಬೋಸ್ ನೆ ಬತಾಯಾ ಕಿ ಪೇಡ್ ಪೌಧೋ ಮೇ ಜೀವನ್ ಹೈ. ಇಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು ಗಿಡಮರಗಳಿಗೆ ಜೀವವಿದೆ ಎಂದು ಕಂಡುಹಿಡಿದಿದ್ದಾರೆ ಅಥವಾ ಹೇಳಿದ್ದಾರೆ. ಪ್ರಶ್ನೆ ನಂಬರ್ 3, ಆಜ್ ಸೆ ಕೈ ಸಾಲ್ ಪೂರ್ವ ತಕ್ ಲೋಗ್ ಕ್ಯಾ ಮಾನ್ತೆ ಥೆ. ಇಲ್ಲಿಂದ ಅನೇಕ ವರ್ಷಗಳ ಹಿಂದೆ ಜನರು ಏನೆಂದು ನಂಬಿದ್ದರು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಆಜ್ ಸೆ ಕೈ ಸಾಲ್ ಪೆಹಲೆ ತಕ್ ಲೋಗ್ ನಹಿ ಮಾನ್ತೆ ಥೆ ಕಿ ಪೇಡ್ ಪೌಧೋ ಮೇ ಜೀವನ್ ನಹಿ ಹೋತಾ. ಇಲ್ಲಿಂದ ಹಿಂದಿನ ಕೆಲವು ವರ್ಷಗಳಲ್ಲಿ ಜನರು ಗಿಡಮರಗಳಿಗೆ ಜೀವವಿದೆ ಎಂದು ನಂಬುತ್ತಿರಲಿಲ್ಲ. ಪ್ರಶ್ನೆ ನಂಬರ್ 4, ಪೇಡ್ ಪೌಧೆ ಅನ್ಯ ಪ್ರಾಣಿಯೋ ಕಿ ತರಹ ಕ್ಯಾ ಕ್ಯಾ ಕರ್ತೆ ಹೈ. ಗಿಡಮರಗಳು ಬೇರೆ ಪ್ರಾಣಿಗಳ ತರಹ ಏನನ್ನು ಮಾಡುತ್ತವೆ ಎಂದು ಕೇಳುತ್ತಿದ್ದಾರೆ. ಪೇಡ್ ಪೌಧೆ ಅನ್ಯ ಪ್ರಾಣಿಯೋ ಕಿ ತರಹ ಖಾತೆ ಪೀತೆ, ಸೋತೆ ಜಾಗ್ತೆ, ಹಸ್ತೆ ರೋತೆ, ಕಾಮ್ ಕರ್ತೆ ಔರ್ ಆರಾಮ್ ಕರ್ತೆ ಹೈ ಎಂದು ಇಲ್ಲಿ ಬರೆಯಲಾಗಿದೆ. ಪೇಡ್ ಪೌಧೆ ಬೇರೆ ಪ್ರಾಣಿಗಳ ತರಹ ಖಾತೆ ಪೀತೆ ಅಂದರೆ ತಿನ್ನುತ್ತವೆ ಮತ್ತು ಕುಡಿಯುತ್ತವೆ, ಸೋತೆ ಜಾಗತೆ ಏಳುತ್ತವೆ ಮತ್ತು ಮಲಗುತ್ತವೆ, ಹಸ್ತೆ ರೋತೆ ನಗುತ್ತವೆ ಮತ್ತು ಅಳುತ್ತವೆ, ಕಾಮ್ ಕರ್ತೆ ಔರ್ ಆರಾಮ್ ಕರ್ತೆ ಹೈ ಎಂದು ಕೊಟ್ಟಿದ್ದಾರೆ. ಕೆಲಸ ಮಾಡುತ್ತವೆ ಮತ್ತು ವಿಶ್ರಾಂತಿ ಪಡೆಯುತ್ತವೆ ಎಂದು ಇಲ್ಲಿ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ನಾವು ಪಾಠ 3 ಮೇರಾ ದೇಶ್ ಮೇರಿ ಮಾ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಶಿಕ್ಷಾ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಶನಲ್ ಚಾನೆಲ್ನಲ್ಲಿ 8ನೇ ತರಗತಿ ಹಿಂದಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಹಿಂದಿ ಭಾಗ 1 ಗಮನಿಸಿ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.